ಸುನಿತಾ ಡೆಲಿವರಿ ಆಗುತ್ತಲ್ಲ, ಹೆಣ್ಣು ಮಗು ಬೇಕಾ ಗಂಡು ಮಗು ಬೇಕಾ? ಯಾವ ಒಂದು ಮಾತು ಕೇಳ್ಬೇಕು, ನೀನು ಕರೆಕ್ಟ್ ಹೇಳ್ಬೇಕು. ಹೇಳ್ತೀನಿ ನೋಡ್ ಮಗನಿ. ತಮ್ಮ ತಂಗಿ ಯಾವ್ದು ಬೇಕಾ? ಇಲ್ಲ ಫುಲ್ಲುಗ ಗಿಡ ಹಿಂಗ. ನನಗೆ ಹೆಣ್ಣು ಬೇಕು. ನನಗೆ ಹೆಣ್ಣು ಬೇಕು. ಹೆಣ್ಣಿದ್ರೆ ಹೆಣ ಚಂದ ಅಂತ. ಬಾ 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 ಇದು ಕಾಯಿ ಓಡಿಸ್ತೀನಿ ಅದ್ರಾಗ ಜಿಪ್ತಾರ. Hey guys, welcome back to Mr. YouTube channel. ಇವತ್ತಿನ ವ್ಲಾಗ್ ಒಳಗೆ ತಮ್ಮನೇಲಿ ನೋಡ್ದಂಗೆ ಇವತ್ತು ಎಲ್ಲರೂ ಬಾಯಿ ಬಿಡಿಸ್ಬಿಡ್ತೀನಿ. ಯಾಕಂದ್ರೆ ಆದಮೇಲೆ ಅದು ಆಗ್ಬೇಕಾಗಿತ್ತ ಇದು ಆಗ್ಬೇಕಾಗಿತ್ತ ಕ್ಲಾರಿಫಿಕೇಶನ್ ಬೇಕು, ಚಲೋ ಆಯ್ತು ಈ ಥರ ಇಲ್ಲ. ಬಟ್ ಈಗ ಎಲ್ಲರ ಮನಸ್ಸಿನಾಗ ಏನೇನೈತಿ, ನಮ್ಮ ಮನೆ ಇನ್ಕ್ಲೂಡಿಂಗ್ ನಮಗೂ ಏನೈತಿ. ಸೊ ಆಮೇಲೆ ನಿಮಗೆ ಏನಾಗಬೇಕು ಅಂತೈತಿ ತಳ ಹಾಕಿರಲ್ಲ ಕಮೆಂಟ್, ವೋಟ್ ಫಾರ್ ಬಾಯ್ ಬೇಬಿ ಗರ್ಲ್ ಬೇಬಿ ಅಂತೇಳಿ. ಸೊ ನೀವು ಹಾಕ್ರಿ, ಯಾವುದಕ್ಕೆ ಜಾಸ್ತಿ ರೆಸ್ಪಾನ್ಸ್ ಸಿಗುತ್ತೆ ನೋಡು. ಸ್ಟಾರ್ಟ್ ಮಾಡುವ. ನಮ್ಮ ಮನ್ಯಾಗ ಯಾವ ಥರ ಇರುತ್ತಂದ್ರೆ ಆಲ್ಮೋಸ್ಟ್ 50-50. ಒಂದೇ ಇಲ್ಲ, ಒಂದಕ್ಕೆ ಜಾಸ್ತಿ ಅಂದರೂ ಇಲ್ಲ, 50-50 ಐತಿ. ನೋಡು ಇವತ್ತು ಅಷ್ಟು ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಬ್ಯೂಟಿ ಕ್ವೀನ್ ನಮ್ಮವ್ವ, ಎವರ್ ಗ್ರೀನ್. ಒಂದು ಮಾತು ಕೇಳ್ಬೇಕು, ನೀನು ಕರೆಕ್ಟ್ ಹೇಳ್ಬೇಕು. ಹೇಳ್ತೀನಿ ನೋಡ್ ಮಗನಿ. ಡೆಲಿವರಿ ಆಗಿ ಕರೆಕ್ಟಾಗಿ ಇನ್ನೂ ಒಂದು 5-6 ದಿನ ಉಳಿದೈತಿ. ಓಕೆ, ಗಂಡಾದ್ರೆ ಚಲೋ, ಹೆಣ್ಣಾದ್ರೆ ಚಲೋ. ನಿನಗೆ ಯಾವ್ದು ಇಷ್ಟ? ನನಗೆ ನಿಜವಾಗಿ ಹೇಳ್ಬೇಕಂದ್ರ ಫಸ್ಟ್ ಗಂಡು, ಹಿಂದಾಗಡೆ ಹೆಣ್ಣು. ಎರಡೇನು ಒಂದ್ ಹೇಳಿ, ಈಗ ಯಾವ್ದು ಆಗ್ಬೇಕು? ಈಗ ಗಂಡ ಆಗ್ಬೇಕು. ಗಂಡ ಆಗ್ಬೇಕಾ? ಓಕೆ, ಒಂದು ಓಟ್ ಗಂಡ ಕಡೆ ಬೇಯ್ತಾರ. ಏನ್ ಬರೀ ಗಂಡ ಅಂತಿಲ್ಲ, ಒಂದ್ ಹೆಣ್ಣಿಂದಾರ ವಂಶ ಬೇಕು ಬ್ಯಾ ನಿನ್ಗಂತಾರ. ನನಗ ಬೇಕು, ಹೆಣ್ಣಿನ ವಂಶವೇ ಬೇಕು. ಆದ್ರೆ ಏನೈತಿ, ಈಗ ಸದ್ ಗಂಡ ಬೇಕು, ಆಮೇಲೆ ಹೆಣ್ಣೇನು, ಆಮೇಲೆ ಹೆಣ್ಣು. ಹೌದಾ? ಓಕೆ, ಹೆಣ್ಣು ಆದ್ರೂ ಬೇಕು, ಆಗ್ಲಿಕ್ಕಂದ್ರೂ ಬೇಕು. ಫಸ್ಟ್ ಗಂಡ ಫಸ್ಟ್ ಗಂಡ ಬೇಕು. ಓಕೆ, ಅದು ಯಾವಾಗ್ಲಿಂದ ಹೇಳಾಗ್ತಾರ ನಮ್ಮ ಇದ್ರೊಳಗೆ ಎರಡನೇ ಮಾತೇ ಇಲ್ಲ. ಈಗ ನೆಕ್ಸ್ಟ್ ಅಭಿಪ್ರಾಯ ಅದು ದೀಪಂದ ಆ್ಯಂಡ್ ಆರೋಂದು ಇಬ್ಬರದು ಕೇಳು. ಆರೋಗ ತಂಗಿ ಬೇಕಾ ತಮ್ಮ ಬೇಕಾ? ಭಯ ಹೆಂಗೆ ಇಟ್ಕೊಂಡು ಕೂತಾನ ಅಪ್ಪಾಜಿ. ಇದು ಅಂದ್ರೆ ತಂಗಿ, ಇದು ಅಂದ್ರೆ ತಮ್ಮ. ಮುಟ್ಟ ಯಾವ್ದ್ರ ಮುಟ್ಟು ಯಾವ್ದು ಬೇಕು ಹೇಳ? ಮುಟ್ಟ ತಮ್ಮ ತಂಗಿ ಯಾವ್ದು ಬೇಕಾ? ಇಲ್ಲ, ಇದೋದು ತಮ್ಮ. ಕರೆಕ್ಟ್, ಇನ್ನೊಂದ್ಸಲ ಒನ್ ಮೋರ್. ಓಕೆ, ಇದು ತಂಗಿ, ಇದು ತಮ್ಮ. ಆರು ನೋಡಲಿ ತೂ ಯಾವ್ದು ಬೇಕಾ? ಒಂದ್ಸಲ ಹೇಳಿದ್ರೆ ಮುಗಿದ್ ಫೈನಲ್ ಅಂತ ನಾವು. ಹೇಳ. ಆಯ್ತು. ಓಕೆ, ನೆಕ್ಸ್ಟ್ ದೀಪ ಕೇಳು. ದೀಪ, ಇದು ಮಗ ಬೇಕಾ ಮಗಳು ಬೇಕವಾ? ನನಗ ಒಂದ್ ಮಗ ಆಗೈತಿ, ಒಂದ್ ಮಗಳಿದ್ರೆ ಚಂದ, ಇಬ್ರು ಜೋಡಿ ಆಗ್ತಾರ. ಇಲ್ಲಾಂದ್ರೆ ಇಬ್ರು ಹೊಡೆದಾಡ್ತಾರ ಇವ್ರು. ಓಕೆ, ದೀಪ ಕಡೆ ತಂಗಿ ಇಲ್ಲ ಅಂತ ಅನಿಸ್ಬಾರ್ದು. ರಾಖಿ ಕಟ್ಟಕ್ ಬೇಕು. ನನ್ನ ಮೇಲೆ ಈಗ ದೀಪಾಗ ಗಂಡು ಮಗು ಬೇಕಂತ, ಇದು ಹೆಣ್ಣು ಮಗು ಬೇಕಂತ. ಆರೋಗ ರಾಖಿ ಕಟ್ಟಕ್ ಬೇಕಲ್ಲ. ನಮ್ದೆಲ್ಲ ಒಂದೇ ಕಾಸ್, ಸೇಮ್ ಕಾಸ್. ನಡ್ರಿ ಹೊಲ್ಕೊಂಬರ್ರಿ. ನಡ್ರಿ ಹೆಂಗೆ ಹತ್ತೆ ನೋಡು ನನ್ನ ಮೇಲೆ ಜಿಗದು. ಫೋನ್ ಕರ್ಕೊಂಡು ನಮ್ಮ ದೊಡ್ಡವ್ರ ಬಲ್ಲಿ ಹೊಂಟೀನಿ, ಬೆಣ್ಣೆ ತರಬೇಕು ಅಂತೇಳಿ. ಸೊ ಅಲ್ಲಿನೂ ಯಾರ್ಯಾರು ಸಿಗ್ತಾರೆ ಎಲ್ಲರಿಗೂ ಮಾತಾಡ್ಸೋಣ. ನಮ್ಮವ್ನು ಓಲ್ಡ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅಲ್ಲಿ ಬಜ್ಜಿ ತೊಗೊಳಕ್ಕೆ ನಿಂದಿರ್ಸಿದ್ವಿ. ಫುಲ್ ಖುಷಿ. ಅವ್ರಿಗೆಲ್ಲ ವಯಸ್ಸಾಗ್ಬಿಟ್ಟಿತ್ತು, ನಮ್ಮ ಹೋಗಿನ ವಯಸ್ಸಾದ್ರಂತೆ ಕಾಣಲ್ಲ, ಇನ್ನೂ ಸಣ್ಣಕ್ಕೆ ಕಾಣ. ಅವರೆಲ್ಲ ದೊಡ್ಡ ಇದ್ರೆ ಫುಲ್ ವಯಸ್ಸಾಗ್ಬಿಟ್ಟೈತಿ, ಅಜ್ಜಿಗಳಾಗ್ಬಿಟ್ಟಾರ. ಈಗ ಹಳ್ಳಿಗೆ ಹೋಗೋದು, ಈಗ ಹಳ್ಳಿ ಒಳಗೆ ಇದು ತೋಟದಾಗ ಮನೆ ಐತಿ. ಹೆಂಗೆ ಸ್ವಂತವ್ರದ್ದು ಮನೆ ಐತಲ್ಲ, ಬಟ್ ಮನೆ ಇಲ್ಲ, ಇದು ಒಂದು ತಗಡಿ ಶಾಟ್ ಐತಿ. ನಮ್ಮ ದೊಡ್ಡವರು ಅವರು ತೋಟದಾಗ ಇರ್ತಾರೆ. ಇಲ್ಲಿ ಅಲ್ಲೇ ಹೊಂಟೀನಿ ಈಗ. ನಮ್ಮ ದೊಡ್ಡವ್ರು ಎಮ್ಮಿ ತುಪ್ಪ ಹೊಡಿದು ಇಲ್ಲಿ ಕೋಳಿ ಗುಡಿದು ನೋಡ್ರಿ. ಕೋಳಿ ಗುಡಿದು ಒಂಥರ ಸ್ಟೈಲ್ ಬೇರೆ. ಕೋಳಿಲ್ಲ ಯಾವ ಒಳಗೆ ಐತು ಒಂದು ಸ್ವಲ್ಪ ನನಗೆ ಸ್ವಲ್ಪ ಕೋಳಿ ನೋಡಿದ್ರೆ ವೀಕ್ನೆಸ್ ಭಾಳ ಬೇಕನ್ಸುತ್ತೆ. ಅದಕ್ಕೆ ಕೋಳಿ ನಾನು ನೋಡಿ ಓಡಕ್ಕೋ. ಅದ್ರಾಗ ಎಸ್ಪೆಷಲಿ ಸ್ವಲ್ಪ ಜವಾರಿ ಕೋಳಿ ಅಂದ್ರೆ ಭಾಳ ಇಷ್ಟ ನನಗೆ. ನಮ್ಮ ಸೈಡ್ ಆಲ್ಮೋಸ್ಟ್ ಇದು ನೀರಾವರಿ ಇದ್ದು ಅಂದ್ರೆ ಕಬ್ಬು ಹಾಕಿರ್ತಾರೆ. ನಮ್ಮ ದೊಡ್ಡವರು ಕಬ್ಬು ಹಾಕ್ಯಾರ, ಕಬ್ಬು ಐತಿ. ಅಮಿತ್ ಶಾ, ಅಮಿತ್ ಅಂತ. ಹಿಂಗೆ ಚಿಟಿ ಮ್ಯಾಗ ಕೇಳು. ನಿನಗೆ ತಮ್ಮ ಬೇಕೇನು ತಂಗಿ ಬೇಕು?
ಎಲ್ಲ ಮದುವೆದ್ರಲ್ಲಿಪ್ಪ ಅಯ್ಯಪ್ಪ ಎಲ್ಲರದ್ದು ಕೇಳಾಗುತ್ತೆ ನೀವು ಫಸ್ಟ್ ನಂದು ಒಂದು ಹೇಳ್ಬಿಡ್ತೀನಿ. ನಂದು ಸ್ವಂತಂದು ಒಂದೇ ಅಭಿಪ್ರಾಯ ಇಬ್ಬರದು. ಏನಿಲ್ಲ, ನಮಗೆ ಹೆಣ್ಣು ಪಾಪು ಆಗ್ಬೇಕಂತ ಇಷ್ಟ ಅಂತ ಅಡ್ವಾನ್ಸ್ ಹೇಳ್ಬಿಟ್ಟಿವಿ. ಯಾಕಂದರೆ ಈಗ ಕಾಲ ಚೇಂಜ್ ಆಗೈತೆ. ಮೊದಲು ಗಂಡಿರ್ಬೇಕು ಅಂತ ಏನೋ ಒಂದು ಬೇರೆ ಮೈಂಡ್ಸೆಟ್ ಇತ್ತು. ಬಟ್ ಈಗ ಹೆಣ್ಣು ಮಕ್ಕಳಿಗೆ ಇರೋಷ್ಟು ವ್ಯಾಲ್ಯೂ ಗಂಡು ಮಕ್ಕಳಿಗೆ ಇಲ್ಲ. ಆ್ಯಂಡ್ ಫ್ಯೂಚರ್ ಒಳಗೆ ಅವರು ದೊಡ್ಡವರಾಗಿ ಅವ್ರು ಮದುವೆ ಮಾಡಿ ಕೊಡೋದ್ರೊಳಗೆ ಅವಾಗ ಫುಲ್ ಊಟಾಗಿರ್ತೈತಿ. ಆಮೇಲೆ ಎಲ್ಲ ಒಂದು ಕ್ಷೇತ್ರದಾಗ ನೋಡಿದ್ರೆ ಹೆಣ್ಮಕ್ಳು ಫುಲ್ ಸ್ಟ್ಯಾಂಡ್ ಅಂತಾರೆ. ಈಗ ಮೊದಲಿನ ಗಟ್ಟಲೆ ಇಲ್ಲ. ಮಕ್ಕಳೇ ಹೆಣ್ಣಾಗಲಿ ಗಂಡಾಗಲಿ ಅದ್ರಾಗೇನು ಇದು ಇಲ್ಲ. ಬಟ್ ಒಂದು ಮಗು ಬೇಕು ಅಂತ ಅನ್ಸಿದ್ರೆ ಹೆಣ್ಮಗು ಅಂದ್ರೆ ನನಗಾಯ್ತು ಸುಂತಾಗತ್ತು. ಹೆಣ್ಮಗು ಇಷ್ಟ. ನಮ್ಮ ಮನ್ಯಾಗ ಒಂದಿಷ್ಟು ಜನಕ್ಕೆ ಅರ್ಧಂಬರ್ಧ 50-50 ಐತಿ. ಮತ್ತೆ ಕೇಳ್ತೀನಿ ಎಲ್ಲರಿಗೆ, ಯಾರ್ಯಾರು ಅದಾರ ಎಲ್ಲರಿಗೆ ಕೇಳ್ತೀನಿ. ಏನ್ ತಿಂದ್ಯಪ್ಪ? ಏನು ಅವನೇ ಊಟ ಹಾಕ್ಕೊಂಡು ಅವನೇ ತಿಂದು ಅವನೇ ಕೈ ತೊಗೊಂಬಿಟ್ಟ. ಅಯ್ಯೋ ಏನ್ ತಿಂದೆ? ಆರು ಅಂದ್ರೆ ಇವನ ಹೆಸರು ಆರ್ಯನ್, ಅದಕ್ಕೆ ಆರು ಅಂತಾರೆ ಇವಂಗು. ಹಾಂ, ಆರ್ಯನ್ ಆರು, ಅವ ಆರು. ಬೆಕ್ಕ ಹೆಚ್ಚಿಗೆ ಸಾಬಿಡ್ತಾರಪ್ಪ. ಬಾಬು ಬರೀ ಅದಾವ ಮೂರು. ಎಷ್ಟದಾವು? 4 ಅದಾವ. ಬಾ ಎಲ್ಲ ಸೇಮ್ ಕಲರ್ ಎಲ್ಲ. ಹಾಂ, ಚಂದ ಅದಾವ. ಹೋಯ್ತೇನು ಅಲ್ಲಿ ಮನೆಯಾಗಿದ್ದ? ಹಾಂ, ಮತ್ತೆ ಬರ್ರಿ ಹೋಲ್ ಬಿಡು. ಹೆಚ್ಚಿಗೆ ಆಡಿ ಇದು ಮಾಡ್ಬೇಡ್ರಿ. ಅವ್ನು ಹೋಲಿ ಎಲ್ಲ ಒಂದು ಕಡೆ ಆಡಿ ಇಲ್ಲ ಗೋರಿ ಸಂಜೆ ಆಗೋತೈತಿ. ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್. ಅಲ್ಲಿ ಒಂದಿಷ್ಟು ಹಾಡು ಮರಿ ಮೇಯ್ಸ್ಕೊಂಡು ಬರತ್ತಾರೆ. ಒಂಥರ ಇದನ್ನೆಲ್ಲ ನೋಡಿದ್ರೆ ಪಿಕ್ಚರ್ ಒಳಗೆ ನೋಡೋದು ಬೇರೆ, ಈ ಥರ ರಿಯಲಾಗಿ ನೋಡೋದು ಮಜಾ ಬೇರೆ. ಇವು ಆಡು ಅವ್ರು ಮೇಯ್ಸೋರು ಇಬ್ಬರು. ನಮ್ಮ ದೊಡ್ಡ ತುಪ್ಪ ರೆಡಿ ಮಾಡಿಟ್ಟ. ಯಾವ್ದಿದ್ರೆ ತುಪ್ಪ ಗೊತ್ತಾಗೋದಲ್ಲ. ಈಗಪ್ಪ ಇದು ತುಪ್ಪ ಕಾಸಿದ್ದು, ಇದು ಕಾಸಿದ್ದು ಕೆಂಪು ಕಾಸ್ಬೇಕು. ಯಾಲಕ್ಕಿ ಸೋಪ ಎಲಿ ಮೆಂತ್ಯ ದಂಟ ಹಾಕಿ ಕಾಸಿನಿ. ಈಗ ಅವಸರದಾಗ ನಿಮ್ಗೆಲ್ಲ ಸೋಸಿ ಒತ್ತಾಟ ಹಾಕಿ ಕೊಟ್ಟು ಕಳಿಸ್ತೀನಿ. ಓಕೆ, ತಿನ್ರಿ. ಗಮ್ಮನ ಹೋಗ್ತೈತಿ. ಈಗ ಸ್ಮೆಲ್ ಅದು ನಾರ್ಮಲ್ ತುಪ್ಪಕ್ಕಿನ ಈ ತುಪ್ಪಕ್ಕೆ ಅಲ್ಲ, ಬಾಟ್ಲನ್ ತುಪ್ಪ ತಗೋತೀವಲ್ಲ ಇದಕ್ಕೆ ಭಾಳ ಫರ್ಕ್ ಐತಿ ಸ್ಮೆಲ್ಲಿಗೆ. ಇಲ್ಲೇ ಫ್ಲೇವರ್ ಹೊಡಿಯೋಗುತ್ತೆ. ಒರಿಜಿನಲ್ ಇದು ಎಮ್ಮಿ ತುಪ್ಪ. ಅದು ಎಲ್ಲ ಡಾಲ್ಡಾ ಗಿಲ್ಡಾ ಕೂಡಿರ್ತೈತೆ ಅದ್ರ. ದೊಡ್ಡ ಈಗ ನಿನ್ ಸೊಸಿ ಇನ್ನೊಂದು ವಾರದಾಗ ಹಿಡಿತಾಳ. ಗಂಡ ಹಿಡಿಬೇಕಾ ಹೆಣ್ಣು ಹಿಡಿಬೇಕಾ? ಆಕಿ ಗಂಡ್ ಹಿಡಿದ್ರು ಬೇಕಪ್ಪ, ಹೆಣ್ ಹಿಡಿದ್ರು ಬೇಕು. ನಿನಗೆ ಯಾವ್ದು ಬೇಕು? ನಿನಗೆ ನಾನು ನಾಳೆ ಸತ್ನಂದ್ರ ನನ್ಗೆ ಅಳಾಕ ಹೆಣ್ಣು ಬೇಕು. ಹೆಣ್ಣು ಬೇಕಾ? ಓಕೆ, ಇಲ್ಲೊಂದು ಬಂತು ನಮ್ಮ ಕಡೆ ಊಟ. ಇವರೆಲ್ಲ ಗಂಡ ಅಂತ ನಿಂತಾರ. ಅಂತಂದ್ರ ನಾಳೆ ಲಗ್ನಕ್ಕೆ ಕೊಡುಗ್ ಬರ್ತೈತಂತ ಗಂಡ ಅಂತಾರ. ಗಂಡನು ಬೇಕು ಹೆಣ್ಣು ಬೇಕು. ಈಗ ಒಟ್ಟು ನಿನಗೆ ಹೆಣ್ಣು ಬೇಕು. ನನಗೆ ಹೆಣ್ಣು ಬೇಕು. ಹೆಣ್ಣಿದ್ರೆ ಹೆಣ ಚಂದ ಅಂತ. ಮತ್ತೆ ಹೆಣ್ಣಿದ್ರೆ ಹೆಣ ಚಂದ. ಗಂಡುಗಳೇನು ಬಾಯಾಗರ್ಬಿ ಹಾಕೊಂಡ್ ಕೇಸ್ ಒಂದು ಟ್ಯಾಲ್ ಹಾಕೊಂಡ್ ಹೊರಗ್ ಕುಂದಿರ್ತಾರ. ಏನಂದ್ರ ಹೆಣ್ಣು ಗಂಡ ಕೇಳ್ತಿಪ್ಪ ನೀನು. ಹೆಣ್ಣಿದ್ರ ಹೆಣ ಚಂದ, ಗಂಡಿದ್ರ ಗಂಡ ಹೆಣ್ಣಿಗೆ ಹೆಣ್ಣನ. ಆದ್ರ ನಿಂದು ರೊಕ್ಕ ರೂಪಾಯಿ, ನಿನ್ ದಿನೇ ದ್ರವ್ಯ, ನಿನ್ ಸಾವುಕಾರ್ಕಿ, ನಿನ್ ಗಳಿಕಿ, ನಿನ್ ಆಸ್ತಿ ಯಾರು ಕೇಳಂಗಿಲ್ಲ. ನಿನ್ ಮಕ್ಳು ಎಷ್ಟ್ ಮಂದಿಯಪ್ಪ ಅಂತ ಕೇಳ್ತಾರ. ನನಗೊಂದ್ ಗಂಡು ಒಂದ್ ಹೆಣ್ರಿ ಅಂತಂದ್ರ ಅದು ಏನೈತಿ, ಆರ್ತಿಗಿ ಒಂದು ಮಗಳು, ಕೀರ್ತಿಗಿ ಒಂದು ಮಗ. ಅಂದ್ರ ಎಲ್ಲದು ಸಿರಿ ಸಂಪತ್ತು ಇರ್ತೈತಿ. ಅಂದ್ರ ರೊಕ್ಕ ಯಾರು ಕೇಳಂಗಿಲ್ಲ. ರೊಕ್ಕ ರೂಪಾಯಿ ನಿಂದು ಗಂಟ್ರ ಗಳಿಕೆ ಯಾರು ಕೇಳಲ್ಲಪ್ಪ. ಮಕ್ಳು ಎಷ್ಟಂತ ಕೇಳ್ತಾರ. ಮಕ್ಳು ಎಷ್ಟು ಮಂದಿಯಪ್ಪ ಅಂತ ಕೇಳ್ತಾರ. ನೋಡ್ರಿ ಹೆಂಗೈತಿ ತುಪ್ಪ ಇದು ಬೇರೆನೇ ಐತಿ. ಅವು ನಾವು ತಗೋತೀವಲ್ಲ ಡಬ್ಬ್ಯಾಗ ತುಪ್ಪ, ಅದಕ್ಕೆ ಇದಕ್ಕೆ ಭಾಳ ಇದ್ರ ಹಾಕೊಂಡು ಹೋಗೋದು. ಇದೆಲ್ಲ ನೀರು ಕುಡಿಯಕ್ಕೆ ಆಗಲ್ಲ. ಈಗ ನೀ ಕುಡಿತೇನಪ್ಪಾಜಿ? ಸುಮ್ಮನೆ ಬಿಟ್ಟಾನ ಗಾಬ್ರಿಗೆ ನಾನು ನೋಡಿ. ಯಾರು ಬರ್ತಾರೋ ಮನ್ಯಾಗ ಅಂತಾನೋ. ಫುಲ್ ಇದ್ರ ಹೆಂಗೆ ರೊಕ್ಕ ತಂದಿಲ್ಲ? ತಂದ್ಯಾ? ಕೊಡು. ಯಾರ್ ರೊಕ್ಕ ಯಾರ ರೂಪಾಯಿ ತಗೊಂಡ್ ಏನ್ ಮಾಡ್ಯಪ್ಪ? ನಾನು ಎಮ್ಮಿ ಕಟ್ಟಿನಿ, ಮಕ್ಳು ತಿಂತಾರಂತ ಹೇಳಿ ಹೈನಾ ಮಾಡಾಕತ್ತೀರಿ, ತುಪ್ಪ ಕಟ್ಟಾಕತ್ತೀರಿ. ನಾಳೆ ಸತ್ತಂದ್ರ ಮಗ ಹೂವ ತಂದ್ ಹಾಕಿದ್ರ ಮುಟ್ ಹೋಗ್ತದ. ಹೋಗು. ಯಾರ ರೊಕ್ಕ ರೂಪಾಯಿ ತಗೊಂಡ್ ನಾ ಏನ್ ಮಾಡ್ಲಿ? ರೊಕ್ಕ ರೂಪಾಯಿ ತಗೊಂಡ್ ಹೋಗ್ಲೆ? ರೊಕ್ಕ ರೂಪಾಯಿ ಮಾವಿನಕಾಯಿ ಎಲ್ಲ ಹಣ್ಣು ಹಾಕೊಂಡ
ಇನ್ನೊಂದು ಸ್ವಲ್ಪ ದಿನ ಇಟ್ಟರೆ ಹಣ್ಣು ಹಾಕೋ ಇವು ಏನು ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು ಉಪ್ಪಿನಕಾಯಿ ಹಾಕ್ತೀನಿಪ್ಪ. ಹಾಂ ಈಗ ಹಾಕಕ್ ಬರಂಗಿಲ್ಲ ನನಗ ಹೇಳ್ಕೊಟ್ರ ಈಗ ನನಗ ಹೆಂಗೆ ಹಾಕ್ಬೇಕಂತೆ ಫಸ್ಟ್ ಕೊಯ್ಬೇಕಂತ ಇದನ್ನ ತೊಳಿಬೇಕು. ತೊಳೆದು ಅದನ್ನ ಒರೆಸ್ಕೇಸಿ ಕೊರದ್ ಕೇಸಿ ಇಟ್ಟು ಉಪ್ಪು ಹಾಕಿ ನೆನೆ ಇಟ್ಟು ಮುಂಜಾನೆ ಏನೈತಿ ಅದು ಒಟ್ಟು ಬಸಿತದ. ಒಂದ್ ಸ್ವಲ್ಪ ಬಿಸಿಲಿಗೆ ಹಾಕಿ ಜೀರಿಗೆ, ಸಾಸ್ವಿ, ಬೆಳ್ಳುಳ್ಳಿ, ಒಂದಿಟ್ಟು ಕರಿಬೇವು ಅದು ಹಾಕೇಸಿ ಒಂದಿಟ್ಟು ಖಾರ ಹಾಕಿ ಎಣ್ಣೆಗೆ ತಿರುಗೇಸಿ ಇಟ್ಬಿಡ್ಬೇಕು. ಆರಿಸ್ಕೇಸಿ ಡಬ್ಬೆ ಹಾಕ್ಬಿಡ್ಬೇಕು. ಹಂಗ್ ಮಾಡ್ಬೇಕು. ನನಗ ಹಿಂಗ್ ಮಾಡಕ್ ಬರಂಗಿಲ್ಲ, ಇವತ್ತು ಹಿಂಗ್ ಮಾಡ್ತೇನೆ. ಇಲ್ಲಿ ನೀನು ನೆನಪರಿತಂದ್ರೆ ವಿಡಿಯೋ ಐತಿ ಇನ್ನೊಂದ್ಸಲ ನೋಡ್ಬೇಕು. ಸಾಕು ಇಲ್ಲ ಬರೋಬ್ರಿ. ಇದು ಇದು ಸಾಸ್ವಿದು ಮನೆ ಗೋದ್ಯಾಗ ಹಾಕಿದ್ದೆವು. ಗೋದ್ಯಾಗ ಹಾಕಿದ್ದೆವು. ರೆಡಿ ಆಯ್ತು ನೋಡ್ರಿ ಬ್ಯಾಗ್. ತುಪ್ಪ, ಮಾವಿನಕಾಯಿ, ಸಾಸ್ವಿ, ಸ್ವಂತ ಅಕ್ಕ ತಂಗ್ಯಾರ ಮತ್ತು ನಮ್ಮ ದೊಡ್ಡ ಸ್ವಂತ ಆದ್ರೆ ಸ್ವಲ್ಪ ಬೇರೆ ಬೇರೆ ಕಾಣ್ತೀನಿ. ನೀ ಗಿಡ್ಡದಿ ದೊಡ್ಡ ಹೈಟ್ ಅದ. ಥ್ಯಾಂಕ್ ಯು ಎಮ್ಮಿ, ನಮಗೆ ತುಪ್ಪ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬ್ರೆಡ್ ಉದಿದ್ದು ಬಟರ್ ಮಾಡಕ್ಕೆ ಒಣ ಹಾಕಿದ್ದೆ. ಹಾಂ ಹಾಗೆ ಬಿಟ್ಟು ಫುಲ್. ಎಸ್ ನಮ್ಮ ಮನ್ಯಾಗಿನ ಇಬ್ರು ಉಳ್ದಿದ್ರು, ಕೆಲ್ಸಕ್ಕೆ ಹೋಗಿದ್ರು. ಇಬ್ರು ಕೆಲಸ ಮಾಡ್ಕೊಂಡು ಈಗ ಬಂದಾರ. ಪ್ರೇಮ್ ಕುಮಾರ್ ಒಬ್ರು ಅದಾರ. ಪ್ರೇಮ್ ಕುಮಾರ್ ಅವ್ರಿಗೆ ಕೇಳೋನು ಅವ್ರ ಕಡೆಯಲ್ಲಿ ಏನೈತೆ ಅಂತ. ಗುಡ್ ನ್ಯೂಸ್ ಅಲ್ಲ, ಈ ನೆಕ್ಸ್ಟ್ ಸ್ವಂತ ಡೆಲಿವರಿ ಆಗುತ್ತಲ್ಲ, ಹೆಣ್ಣು ಮಗು ಬೇಕಾ ಗಂಡು ಮಗು ಬೇಕಾ? ಹೆಣ್ಣು ಮಗುನೇ ಬೇಕು, ಮತ್ತೆ ಗಂಡು ಹೆಣ್ಮಗು. ಹೆಣ್ಮಗುವ ಯಾಕ? ಇವನ ಹೆಣ್ಣು ಹಾಕೋಣಂತ ಮಾಡಿದ್ದಾನೆ. ಗಂಡ ಹೆಣ್ಣು ಅವ್ರಿಗೆ ಭಾಳ ಆಸೆ ಹೆಣ್ಣಾಗುತ್ತೆ ಅಂತ. ಹೆಣ್ಣಾಗಿದೆ. ನಮ್ಮ ಅಪ್ಪ ಕೇಳೋದು ಸುಮಾರು ಇಲ್ಲಿ ಬರ್ತು ನೋಡ್ರಿ, ನಿಜವಾದ ಸತ್ಯ. ಅಪ್ಪಾಜಿ ಹಾಂ, ಹೆಣ್ಣಾದ್ರೂ ಖುಷಿ, ಗಂಡಾದ್ರೂ ಖುಷಿ. ಹೆಣ್ಣು ಗಂಡು ಬೇಡ. ಇವನಂಗೆ ಅಕ್ಕ ನನಗೆ ಕಿಡಿಗೇಡಿ. ಹೆಣ್ಣಾದ್ರೆ ಹುಲಿಯಮ್ಗೆ 5 ಕಾಯಿ ಓಡಿಸ್ತೀನಿ ಕೊಟ್ಟು. ಅದ್ರಾಗ ಜಿಪ್ತಾರ 5 ಕಾಯಿ. ಹೆಣ್ಣು ಬೇಕು ನಮ್ಮ ಮಂತ್ಯದಾಗ. ಒಟ್ಟ ಹೆಣ್ಣಿಲ್ಲ. ಹಾಂ ಎಣ್ಣೆ ಹಾಕಿಲ್ಲ, ಐತೆ ಒಂದು ಎಲ್ಲೈತಿ ಮುಂದೈತಲ್ಲ ಹೇಮಾನ ಹಾಕ್ಯಾರ ಹಾಕಿದಾರ. ಮೊದಲು ಮದುವೆ ಮಾಡಿ ಚೆನ್ನಾಗಿ ಮಂತಾಂದಾಗಿ ಹಾಕಿಲ್ಲ. ಕಾಕರ ಮಗಳಲ್ಲ ನಮ್ಮ ಮನ್ಯಾಗ ನಮ್ಮ ಹೊಟ್ಟಿಲೆ ನಾವು ತರ. ನಮ್ಮ ಹೋಟೆಲ ಬೇಡ, ಬುಲಟ್ ಗುರುಬಾಯಿ ಮುಚ್ಚ ಬಾಯಿ. ಬುಲಟ್ ಏನದು? ಗಾಡಿ ಬ್ರ ಗಾಡಿ ಬೇಕಾ? ಹಾ ಗಾಡಿ ಬೇಕಾ? ನಿನ್ನೆಲ್ಲ ಚಡ್ಡಿ ಹಾಕೋಲಾರ್ದ ವಿಡಿಯೋ ಡಿಲೀಟ್ ಆಗೈತಿ. ಏನಾರೋದು ಬ್ರ ಗಾಡಿ ಬೇಕಾ ನಿನಗೂ? ಕಾಬೇಕು ಯಾರು ನೋಡ್ರಿ ಕಾಕ, ಯಾರಿಗೆ ಕಾಕ ನಾವು ತಕೋ ಬಾಜಿ ನೋಡ್ರಿ ಸೌಂಡ್. ಕುಪ್ಪ ಆ ತಲೆ ಬೋಳ್ಸಂತ ಹುಡುಗೇನ ಸೈಲೆಂಟ್ ಇದ್ದ ಮೊದಲು. ಇಡೇ ಮಾಡಾಕತ್ತ ನೋಡಿ ಇದು. ಮೊದಲು ಆರೋ ಮಾತಾಡಿದ್ರೆ ಸಾಕರಿಸ್ತೀವಿ ನೋಡಿ. ನಾಲ್ಕರ ಸಾಕರಿಸ್ತಿತ್ತು. ಈಗ ಇಟ್ಟಿಟ್ಟು ಕಾರ್ಬಾರ್ ಮಾಡವತ್ತ ನಾವು. ಈಗ
ಆಗ 500 ರೂಪಾಯಿ ಕೊಟ್ಟಿನಿ. ಸುಮ್ಮನೆ ಯಾಕೆ ಇವ್ರ ಜೋಡಿ ಗುದ್ದಾಡ್ಕೊತ ಕುಂದಿರ್ತಿ? ಎಲ್ಲಿ ಹೋಗಿನ? ಉಳಿವಿ ಚೆನ್ನ ಬಸವಣ್ಣ, ಉಳಿವಿ ಚೆನ್ನಬಸವ ಅಂತ ಎಲ್ಲಿ ಬರ್ತದೆ? ಧಾರವಾಡ ದಾಂಡೇಲಿ ಉಳಿವಿ. 500 ರೂಪಾಯಿದಾಗ ಆಗುತ್ತೇನ? ಜ್ಯೋತಿರ್ಲಿಂಗ ಐತೆ ಅಲ್ಲಿ. ನಾ ತೋರಿಸ್ನಿ ಅಲ್ಲಿ ಮಿಕ್ಕಿದ್ದು. ನಿಂದ 500 ಯಾವ ಬಸವಣ್ಣಗೆ ಸಾಲತ್ತವ. ಮತ್ತೆ ನಾ ಕರ್ಕೊಂಡು ಹೋಗ್ತೀನಿ. ಆ ಕಡೆ ಪರಿಸರ ಭಾಳ ಚಂದ ಐತಿ. ದಾಂಡೇಲಿ ಗಿಡ ಗಂಟಿ ಭಾಳ ಎಲ್ಲ ಸಾಗುನಿ ಕಟ್ಟಿಗೆ ಅಂತ ಸಿಗ್ತಾವೆ. ಅಲ್ಲಿ ಜ್ಯೋತಿರ್ಲಿಂಗ ಐತಿ ಇದ್ರಾಗ ಉಳಿವ್ಯಾಗ. ಇಲ್ಲಿಂದ ಧಾರವಾಡದಿಂದ ದಾಂಡೇಲಿ, ದಾಂಡೇಲಿಂದ ಉಳಿವಿ. ಹಿಂಗೆ ಹೋಗಿ ಅಲ್ಲಿ ಒಂದಿನ ವಸ್ತಿದ್ದು ಈ ಕಡೆ ಬಂದ್ಬಿಡೋದು. ಏನು ಮಾಡ್ತೀವಿ? ಹೋಗೋಣಪ್ಪ. ಬಿಸಿಲ ಹಂಗೈತಿ ನೋಡಿ. ಹೋಗೋತ್ನ್ಯಾಗಾರ ಇಲ್ಲಿಂದ ಹೋಗೋನು. ಇರ್ಲಿಕ್ಕಂದ್ರೆ ಹುಬ್ಳಿ ಗಿಳಿ ಸಿದ್ಧಾರೂಢ ಮಠಕ್ಕೆ ಅಲ್ಲಿ ಮಕ್ಕಳು ಅಲ್ಲೇ ಒಂದು ರಾತ್ರಿ ವಸ್ತಿ ಇರೋನು. ಉಳಿವಿಗೆ ಹೋಗಿ ಬರೋನು. ಈ ಟೈಮ್ನಾಗ ನೀವು ಈಗ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಹೊಂಟ್ರಿ ಈಗ? ನಾವಲ್ಲಪ್ಪ, ನಾವು ಹೋಗಂಗಿಲ್ಲ. ಹಾಂ, ನಾವು ಹೋಗಲ್ಲ. ಬಿಸಿಲು ಐತಿ, ನನಗೆ ಆಗ ಬರುದಿಲ್ಲ. ಬಿಸಿಲು ಮತ್ತೆ ರಗಡಾಗಿ. ಅಲ್ಲ, ಬಸ್ನ್ಯಾಗ ಬಿಸಿಲಿಲ್ಲ. ನೀನು ಹುಬ್ಳಿ ದಾಟಿದ್ರೆ ಕಲಾಸ್ ಬಿಸಿಲ ಹೋತ ಅಲ್ಲಿಂದ ಫುಲ್ಲುಗ ಗಿಡ ಹಿಂಗ. ಬಂದ್ ನೋಡೋ ಕಾ ಅನ್ಕೋತ ಮಾಡೋದನ್ನ ನೋಡಿ. ಈಗ ಬಾಗ್ಲಾಗ್ತಾರೋ ನೀನು ಹೊರಗೆ ಇಟ್ಟ. ಈಗ ಕೇಳಿದ್ರಲ್ಲ ನಮ್ಮ ಮನ್ಯಾಗ ಅಭಿಪ್ರಾಯ ಏನೇನದು, ಯಾರ್ಯಾರಿಗೆ ಏನೇನು ಇಷ್ಟ, ಯಾವ ಪಾಪು ಇಷ್ಟ ಅಂತೇಳಿ. ಸೊ ನೀವು ಕಮೆಂಟ್ ಮಾಡಿರ್ತೀರಿ, ನಾವು ಕಮೆಂಟ್ ನೋಡ್ತೀವಿ. ಸೊ ರಿಪ್ಲೈ ಮಾಡೋದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮೆಂಟಿಗೆ ರಿಪ್ಲೈ ಮಾಡಿರ್ತೀನಿ. ದೆನ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.